ಕೇಳ್ತಾರೆ. ಅದೆಲ್ಲ ಕೂಡಿದ್ದು ಒಂದಾಗಿ ಒಂದು ಬೆಳಕು ಬರ್ತದಲ್ಲ, ಬೆಳಕಿಗೆ ಯಾವುದಾದ್ರೂ ಜಾತಿ ಇದೆಯೇ? ಅಯ್ಯಪ್ಪಯ್ಯ ಸ್ವಾಮಿಗಳು ವಿಶ್ವಕರ್ಮ ಧರ್ಮದವರು, ಈ ಪರಂಪರೆಯಲ್ಲಿರ್ತಕ್ಕಂಥ ವಿಶ್ವಕರ್ಮ ಧರ್ಮದವರು, ಅಲ್ಲಿ ಸ್ವಾಗತ ಮಾಡಿದವರು ಇಸ್ಲಾಂ ಧರ್ಮದವರು. ಇದೆಲ್ಲವನ್ನು ನೋಡಿದಾಗ ಇಲ್ಲಿ ಹೊರಹೊಮ್ಮತಕ್ಕಂಥ ಜ್ಞಾನಕ್ಕೆ ಯಾವುದಾದ್ರೂ ಜಾತಿ ಇದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ಈ ದೇಶದ ಆಧ್ಯಾತ್ಮ ಶಕ್ತಿ ಒಂದು ಬಹಳ ಅದ್ಭುತವಾದ ಶಕ್ತಿ ಏನಂದ್ರೆ, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿ, ಕೋಟೆ ಕೊತ್ತಲಗಳನ್ನು ಕಟ್ಟಿ, ಮಹಾ ಅರಮನೆಗಳನ್ನು ಕಟ್ಟಿ, ಬಂಗಾರದ ಸಿಂಹಾಸನದ ಮೇಲೆ ಕುಂತ್ಕೊಂಡು, ಬಂಗಾರದ ಕಿರೀಟಗಳನ್ನು ಇಟ್ಟುಕೊಂಡು, ಬಂಗಾರ ಬೆಳ್ಳಿಯ ಕಡಗಗಳನ್ನು ಹಾಕಿಕೊಂಡು ಬದುಕಿರ್ತಕ್ಕಂಥವ್ರು ಅವರು ಇರುವ ಕಾಲದಲ್ಲಿ ಮಹಾರಾಜರಾಗಿ ಹೋಗಿದ್ದಾರೆ ಹೊರತಾಗಿ, ಅವರು ಹೋದ ನಂತರ ಅವರ ಗೋರಿಯ ಮೇಲೆ ಅವರ ಮೊಮ್ಮಕ್ಕಳು ಕೂಡ ಒಂದು ಗುಲಾಬಿ ಹೂವು ಇಟ್ಟು ಬಿಡೋರ ಗತಿ ಇಲ್ಲ ಇವತ್ತಿನ ಕಾಲದಲ್ಲಿ. ಆದರೆ ಅಯ್ಯಪ್ಪಯ್ಯ ಸ್ವಾಮಿಗಳು ಯಾವ ದೇಶದ ರಾಜರಾಗಿದ್ರು? ಮೌನೇಶ್ವರ ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ರು? ಬಸವಣ್ಣವರು ಏನಾಗಿದ್ರು? ಅಂದ್ರೆ ಬುದ್ಧ ಏನಾಗಿದ್ದ? ಬುದ್ಧ ಶಾಕ್ಯ ವಂಶದ ದೊರೆಯಾಗಿದ್ದ ಅನ್ನುವ ಕಾರಣಕ್ಕಾಗಿ ಅವನಿಗೆ ಗೌರವ ಸಲ್ತಾ ಇಲ್ಲ. ಮಾನವ ಕುಲ ಅನುಭವಿಸ್ತಕ್ಕಂಥ ದುಃಖಕ್ಕೆ ಕಾರಣವನ್ನು ಹುಡುಕಿದ ಅನ್ನುವಂಥ ಕಾರಣಕ್ಕಾಗಿ ಜಗತ್ತು ಇವತ್ತು ಅವನನ್ನು ಗೌರವಿಸ್ತದೆ. ಅದಕ್ಕೆ ಎಲ್ಲ ಬಿಟ್ಟವರನ್ನು ಗೌರವಿಸಿದಂಥ ದೇಶ. ಅದಕ್ಕೆ 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಅರಸಾಗಿ ಮೆರೆದಾತ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ ಹೇಳ್ತಾರೆ. 100 ವರ್ಷ ಅರಸವನ್ನು ಮಾಡಿ, ಆಜ್ಞೆಗಳನ್ನು ಮಾಡಿ, ಶಾಸನಗಳನ್ನು ಕೆತ್ತಿರ್ತಕ್ಕಂಥ ಮನುಷ್ಯ 3 ದಿವಸ ಅವನು ಹೆಣ ಕೂಡ ಯಾರು ಇಟ್ಕೊಳ್ಳಂಗಿಲ್ಲ ಅಂತಂದ್ರೆ, ಅವನದೇ ಗೋರಿಗಳ ಮೇಲೆ ಅವರದೇ ವಂಶದವರು ಇವತ್ತು ಒಂದು ಗುಹುವ ಇಡೋರು ಗತಿ ಇಲ್ಲ. ತಿಂತಣಿ ಮೌನೇಶ್ವರ ಗವಿಯೊಳಗೆ ನಿತ್ಯ ತ್ರಿಕಾಲದಲ್ಲಿ ಪೂಜೆ ಆಗ್ತದೆ. ಬಸವಣ್ಣವರ ಐಕ್ಯ ಮಂಟಪ ಮಲಪ್ರಭಾ ಘಟಪ್ರಭಾ ನದಿಗಳ ಸಂಗಮದಲ್ಲಿ ಮುಳುಗಿದ್ರು ಕೂಡ ನಿತ್ಯ ತ್ರಿಕಾಲದಲ್ಲಿ ಪೂಜೆ ಆಗ್ತದೆ. ಅಯ್ಯಪ್ಪಯ್ಯ ಸ್ವಾಮಿಗಳು ಹೋಗಿ ಗತಿಸಿ ಎಷ್ಟೋ ಶತಮಾನಗಳಾದ್ರೂ ಕೂಡ ನಿತ್ಯ ತ್ರಿಕಾಲದಲ್ಲಿ ಪೂಜೆ ಆಗ್ತಕ್ಕಂಥ ಮಾತನ್ನು ನೋಡಿದಾಗ ಯಾವ ದೇಶದ ಮಹಾರಾಜರಾಗಿದ್ರು ಅವರು? ಅದಕ್ಕೆ ಎಲ್ಲ ಬಿಟ್ಟವರನ್ನ ಅಯ್ಯಪ್ಪಯ್ಯ ಮಹಾರಾಜ್ ಕಿ ಜೈ ಅಂತಾರೆ, ಮೌನೇಶ್ವರ ಮಹಾರಾಜ್ ಕಿ ಜೈ ಅಂತಾರೆ, ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತಾರೆ, ನಾಗಲಿಂಗ ಸ್ವಾಮಿ ಮಹಾರಾಜ್ ಕಿ ಜೈ ಅಂತಾರೆ, ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾರಾಜ್ ಕಿ ಜೈ ಅಂತಾರೆ. ಆದರೆ ಯಾವ ದೇಶದ ರಾಜರಾಗಿದ್ರು ಅಂತ ಕೇಳಿದ್ರು ಏನೋ ಯಾಕೆ ಹಂಗಾದ್ರು ಅಂದ್ರೆ ಎಲ್ಲವನ್ನ ಬಿಟ್ಟ ಸಲುವಾಗಿ ಆ ರಾಜಪಟ್ಟ ಅವರಿಗೆ ಸಿಕ್ಕಿದೆ. ಅಂತಹ ಒಂದು ಜಾತ್ಯತೀತವಾಗಿರ್ತಕ್ಕಂಥ ಮಠ ಇದು ಆಗಿದೆ ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಅದನ್ನ ನೋಡಬೇಕಾಗ್ತದೆ. ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಮಿಲ್ಲಾ ಖಾನ್ರು ಬಂದು ಶಹನಾಯಿ ಊತಿದ್ರಂತೆ. ಕಾಶಿ ವಿಶ್ವನಾಥ ದೇವಾಲಯದ ವಿಶ್ವನಾಥ ಮಂದಿರದ ಗರ್ಭಗುಡಿಯ ಎದುರುಗಡೆ ಕುಂತುಕೊಂಡು ಬಿಸ್ಮಿಲ್ಲಾ ಖಾನ್ರು, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಬಿಸ್ಮಿಲ್ಲಾ ಖಾನ್ರು ಶಹನಾಯಿ ನುಡಿಸಿದ ನಂತರವೇ ಅಲ್ಲಿ ಪೂಜೆ ಮುಗಿತಿತ್ತು ಅನ್ನುವಂಥ ಮಾತನ್ನು ಕೇಳಿದಾಗ ನಾವೆಷ್ಟು ಜಾತಿ ಮತಗಳನ್ನು ಕಟ್ಟಿಕೊಂಡು ಒದ್ದಾಡ್ತಾ ಇದ್ದೀವಿ. ಇರಲಿ, ನನ್ನ ಮನೆಗಳಲ್ಲಿ ನಾನು ಸಂಧ್ಯಾ ವಂದನೆ ಮಾಡ್ತೀನಿ, ಮತ್ತೊಬ್ರು ಲಿಂಗ ಪೂಜೆ ಮಾಡ್ತಾರೆ, ಇನ್ನೊಬ್ರು ನಮಾಜ್ ಮಾಡ್ತಾರೆ, ಮತ್ತೊಬ್ರು ಪ್ರಾರ್ಥನೆ ಮಾಡ್ತಾರೆ, ಅವೆಲ್ಲ ಇರಲಿ ನಮ್ಮ ಧರ್ಮಗಳು 4 ಗೋಡೆಗಳ ನಡುವೆ. ಆದರೆ ಹೊರಗಡೆ ಬಂದಾಗ ನಾವೆಲ್ಲ ಮನುಷ್ಯರಂತಕ್ಕಂಥದ್ದು ಮರಿತಕ್ಕಂಥ ಸ್ಥಿತಿ ಇದೆಯಲ್ಲ, ಅಂತಹ ಸ್ಥಿತಿಗೆ ಅಳ್ಳೊಳ್ಳಿ ಮಠ ಬಹಳ ಅದ್ಭುತವಾಗಿರತಕ್ಕಂಥ ಉತ್ತರವನ್ನು ಕೊಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ. ಸಂಗೀತ ಮತ್ತು ನಾಟಕ ಪರಂಪರೆ ಅಂತ ಹೇಳಿದ್ರು. ಈ ಸಂಗೀತ ಅಂತಕ್ಕಂಥದ್ದು ಎಂಥ ವಿದ್ಯೆ ಅಂತಂದರೆ, ನೀರಿಗೆ ಒಂದು ಗುಣ ಇದೆ. ಏನು? ತನಗೆ ಬೇಡವಾದ ಯಾವುದನ್ನೂ ನೀರಿಟ್ಕೊಳ್ಳೋಂಗಿಲ್ಲ. ನೋಡಿರ್ಬೇಕಾದ್ರೆ ನೀವು, ಅದು ಕಟ್ಟಿಗೆ ಬರಲಿ, ಹೆಣ ಬರಲಿ, ಪ್ರವಾಹ ಬರಲಿ ಅಥವಾ ಕಸ ಬರಲಿ, ಎಲ್ಲವನ್ನು ತಂದು ದಂಡಿಗೆ ಹಾಕ್ತದೆ. ಅದು ನೀರಿನ ಗುಣ. ಹಂಗ ಸಂಗೀತಕ್ಕೊಂದು ಗುಣ ಏನಿದೆ ಅಂದ್ರೆ, ಯಾರಿಗೆ ಶ್ರದ್ಧೆ ಮತ್ತು ತಾಳ್ಮೆ ಇಲ್ಲವೋ ಅವರೆಲ್ಲರನ್ನು ತಂದು ಹೊರಗೆ ಹಾಕ್ತದೆ. ಯಾರಿಗೆ ತಾಳ್ಮೆ ಮತ್ತು ಶ್ರದ್ಧೆ ಇದೆಯೋ ಮುತ್ತುಗಳಂತೆ ತನ್ನ ಒಳಗಿಟ್ಕೊಳ್ತದೆ ಅಂತ ಹೇಳ್ತಾರಲ್ಲ, ಅಂತಹ ಪರಂಪರೆಯನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಈ ಮಠಕ್ಕೆ ಇದೆ ಅನ್ನುವ ಮಾತನ್ನ. ಈ ಜಾತಿ ಇಲ್ಲ. ಸಂಗೀತ ತಬಲಕ್ಕೆ ಯಾವ ಜಾತಿ ಅದ? ಹಾರ್ಮೋನಿಯಂಗೆ ಯಾವ ಜಾತಿ ಅದ? ಬಾಲ್ಕೆಯ ಶತಾಯುಷಿ ಪಟ್ಟದೇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಘಟನೆ. ಬಾಲ್ಕೆಯ ಶತಾಯುಷಿ ಚನ್ನಬಸವ ಪಟ್ಟದೇವರು, ಈಗಿರೋರು ಬಸವಲಿಂಗ ಪಟ್ಟದೇವರು. ಚನ್ನಬಸವ ಪಟ್ಟದೇವರು ಮಠದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಗೀತಗಾರರು ಬಂದ್ರಂತ, ಪೇಟಿ ತಬಲಾ ತಗೊಂಡು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಪೇಟಿ ತಬಲಾ ತಂದು ಒಳಗೆ ಬಂದ ಕೂಡಲೇ ಪೇಟಿ ತಂದು ಒಳಗಿಟ್ರು. ಪೇಟಿ ಅಂದ್ರೆ ಹಾರ್ಮೋನಿಯಂ ತಂದು ಒಳಗಿಟ್ಟರು. ತಬಲಾ ಎಲ್ಲ ಅಂತ ಕೇಳಿದ್ರಂತ ತಪ್ಪವರು. ಪೂಜಾರಿ ಕೇಳ ತಬಲಾ ಎಲ್ಲ ಅಂದ್ರೆ ಅವು ತೊಗಲಿನ ಅವಲ್ರಿ, ಅದಕ್ಕೆ ಹೊರಗಿಟ್ಟು ಬಂದಿವಿ ಕಟ್ಟಿಗೆ ಅಂದ್ರಂತವ್ರು. ಆಗ ತೊಗಲಿನ ಸಲಗ ಅದನ್ನು ಹೊರಗಿಟ್ಟು ಬಂದಲ್ಲ, ನೀ ಯಾಕೆ ಒಳಗೆ ಬಂದೆ ಅಂತ ಕೇಳಿದ್ರಂತವ್ರು. ಬಾರಿಸೋರಿಗೆ ಕೇಳಿದ್ರ. ಅರ್ಥ ಏನಂದ್ರೆ, ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ಒಳಗೆ ತುಂಬಿದೆ ಕಾಮಾದಿ ಬಯಕೆ ಅಂತಕ್ಕಂಥದ್ದು. ನಿನ್ನ ಮೈ ಮೇಲೆ ಇರೋದು ತೊಗಲೆಯಪ್ಪ, ಅದನ್ನು ಬಡದ್ರು ನಾದಾರ ಬರ್ತದೆ, ನಿನಗೆ ಬಡದ್ರೆ ಏನು ಬರ್ತದೆ ಅಂತ ಕೇಳಿದ್ರು. ಅಂದ್ರೆ ಸಂಗೀತ, ನಾಟಕ, ಈ ಪರಂಪರೆಗಳಿಗೆ ಜಾತಿ ಮತ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಪರಂಪರೆಯನ್ನು ಉಳಿಸೋದ್ರ ಕಡೆ ಗಮನಿಸಬೇಕು. ಇವತ್ತು ಭಾಳ ಮಂದಿ ಅಂತಾರೆ, ಈಗ ಯಾರು ನೋಡ್ತಾರ್ರಿ ನಾಟಕ ಅಂತಾರಲ್ಲ, ಭಾಳ ಮಂದಿ ಅಂತಾರೆ, ಈಗ ಯಾರು ನೋಡ್ತಾರೆ
ಮೊದಲು ಡಪ್ಪಿನ ಆಟ ಇತ್ತು, ಆಮೇಲೆ ಬಯಲಾಟ ಬಂತು, ದೊಡ್ಡಾಟ ಬಂತು, ನಾಟಕ ಬಂತು, ಸಿನಿಮಾ ಬಂತು. ಇವು ಸಿನಿಮಾ ಟಾಕೀಸ್ಗಳೆಲ್ಲ ಡೆಮಾಲಿಷ್ ಮಾಡಿ ಅವನ್ನ ಕಲ್ಯಾಣ ಮಂಟಪಗಳನ್ನಾಗಿ, ಮಾಲ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಏನೇ ಪರಂಪರೆ ಹೋದರೂ ಕೂಡ ಅದನ್ನು ಅನುಭವಿಸ್ತಕ್ಕಂಥ ಮನಸ್ಸುಗಳು ಮುಕ್ತವಾದದನ್ನು. ಈಗ ಹೇಳ್ತಾರೆ ನಾಟಕ ಪರಂಪರೆ ಮುಗಿತು ಅಂತ ಹೇಳ್ತಾರಲ್ಲ, ಇವತ್ತಿನ ದಿವಸನೂ ಅಯ್ಯಪ್ಪ ಸ್ವಾಮಿಗಳ ಒಂದು ನಾಟಕವನ್ನು ಇಲ್ಲಿ ಇಡಲಿ,